ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂತಹ ನಾಮಿನಿ ಅನ್ನೋ ಫೀಚರ್ನ ಯಾವ ರೀತಿ ನಾವು ಉಪಯೋಗಿಸ್ಕೋಬಹುದು, ಹಾಗೆ ಈ ನಾಮಿನಿ ಅನ್ನೋ ಫೀಚರು ಯಾರಿಗೆಲ್ಲ ಅಪ್ಲಿಕಬಲ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ. ನಾಮಿನಿ ಅನ್ನೋದು ಪ್ರೆಗ್ನೆಂಟ್ ಮೆನ್ ಹಾಗೆ ಲ್ಯಾಕ್ಟೇಟಿಂಗ್ ಮದರ್ ಇವರಿಬ್ಬರಿಗೆ ಮಾತ್ರ ಅನ್ವಯಿಸುತ್ತೆ. ಅಂದರೆ ಗರ್ಭಿಣಿಯರು ಮತ್ತು ಬಾಣಂತಿಯರು ಇರ್ತಾರಲ್ಲ, ಸೊ THR ಡಿಸ್ಟ್ರಿಬ್ಯೂಷನ್ ಮಾಡೋ ಸಮಯದಲ್ಲಿ ಇವರು ನೇರವಾಗಿ ಅಂಗನವಾಡಿ ಸೆಂಟರ್ಗೆ ಬಂದು THRನ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಅಂದರೆ ನಾನಾ ಕಾರಣಗಳಿಂದ ಅವರಿಗೆ ಅಂಗನವಾಡಿ ಕೇಂದ್ರಕ್ಕೆ ಬಂದು THRನ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಆ ಫಲಾನುಭವಿಯ ಪರವಾಗಿ ಒಬ್ಬರು ನಾಮಿನಿನ ನಾವು ಈ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ನಲ್ಲಿ ನಾವು ಹ್ಯಾಡ್ ಮಾಡಿಕೊಂಡು ಅವರ ಪರವಾಗಿ THRನ ನಾವು ತೆಗೆದುಕೊಂಡು ಹೋಗ್ಬೋದು. ಸೊ ಹಾಗಾಗಿ ಅವರ ಪರವಾಗಿ ನಾಮಿನಿನ ನಾವು ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಆ್ಯಡ್ ಮಾಡಿಕೊಂಡು THR ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ನೀವು ಲಾಗಿನ್ ಆದಾಗ ಪೋಷನ್ ಟ್ರ್ಯಾಕರ್ ಹೋಮ್ ಪೇಜ್ ಈ ಥರ ಶೋ ಆಗುತ್ತೆ. ಅಲ್ಲಿ ನಿಮಗೆ ಬೆನಿಫಿಷರಿ ಅಂತ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಕ್ಯಾಟಗರಿ ಆಫ್ ಬೆನಿಫಿಷರಿ ಕೌಂಟ್ಸ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನಾಮಿನಿನ ನಾವು ಪ್ರೆಗ್ನೆಂಟ್ ಮೆನ್ ಮತ್ತು ಲ್ಯಾಕ್ಟೇಟಿಂಗ್ ಮದರ್ ಅಂದರೆ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಮಾತ್ರ ಅದು ಅಪ್ಲಿಕಬಲ್ ಆಗೋದ್ರಿಂದ ನಾವು ಇಲ್ಲ ಪ್ರೆಗ್ನೆಂಟ್ ಮೆನ್ ಸೆಲೆಕ್ಟ್ ಮಾಡ್ಕೋಬೇಕು, ಇಲ್ಲ ಲ್ಯಾಕ್ಟೇಟಿಂಗ್ ಮದರ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಲ್ಯಾಕ್ಟೇಟಿಂಗ್ ಮದರ್ನ ಒಂದು ಉದಾಹರಣೆಯಾಗಿ ತೋರಿಸ್ಕೊಡ್ತೀನಿ. ನೋಡಿ, ಹಾಗಾಗಿ ನಾನು ಲ್ಯಾಕ್ಟೇಟಿಂಗ್ ಮದರ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಲ್ಯಾಕ್ಟೇಟಿಂಗ್ ಮದರ್ನ ನೀವು ಸೆಲೆಕ್ಟ್ ಮಾಡಿಕೊಂಡ ನಂತರ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ ನೀವು ಎಷ್ಟು ಜನ ಲ್ಯಾಕ್ಟೇಟಿಂಗ್ ಮದರ್ಗಳನ್ನ ನೀವು ನೋಂದಣಿ ಮಾಡಿಕೊಂಡಿರ್ತೀರೋ ಅಷ್ಟು ಜನದ ಲಿಸ್ಟ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನಾನು ಬಿಂದು KM ಅಂತ ಒಂದು ಲ್ಯಾಕ್ಟೇಟಿಂಗ್ ಮದರ್ ನಿಮಗೆ ಕಾಣ್ತಾ ಇದೆ. ನೋಡಿ, ಆ ಬಿಂದು KM ಅನ್ನೋ ಲ್ಯಾಕ್ಟೇಟಿಂಗ್ ಮದರ್ಗೆ ನಾಮಿನಿನ ಯಾವ ರೀತಿ ಆ್ಯಡ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಆ ಬಿಂದು KM ಫಲಾನುಭವಿಯ ಮುಂದೆ ನಿಮಗೆ 3 ಡಾಟ್ಸ್ ಕಾಣ್ತಾ ಇದೆ ಅಲ್ವಾ, ಆ 3 ಡಾಟ್ಸ್ನ ನೀವು ಕ್ಲಿಕ್ ಮಾಡಬೇಕು. 3 ಡಾಟ್ಸ್ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಒಂದು ಪಾಪಪ್ ಮೆನು ನಿಮಗೆ ಶೋ ಆಗುತ್ತೆ. ಸೊ ಈ ಲಿಸ್ಟಲ್ಲಿ ನಿಮಗೆ ಆ್ಯಡ್ ನಾಮಿನಿ ಫಾರ್ THR ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ನೋಡಿ, ಸೊ ಆ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡ ನಂತರ ನಿಮಗೆ ಈ ರೀತಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪೇಜ್ ನಿಮಗೆ ಶೋ ಆಗುತ್ತೆ. ಇಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಫಾರ್ ಬೆನಿಫಿಷರಿ ಕನ್ಸೆಂಟ್ ಟು ಆ್ಯಡ್ ನಾಮಿನಿ OTP ವಿಲ್ ಬಿ ಸೆಂಟ್ ಟು ಬೆನಿಫಿಷರಿ ಅಂತ ಹೇಳುತ್ತೆ. ಅಂದರೆ ಒಂದು ಫಲಾನುಭವಿಯ ಪರವಾಗಿ ನಾವು ಒಬ್ಬರು ನಾಮಿನಿನ ನಾವು ಆ್ಯಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಂಬಂಧಪಟ್ಟ ಫಲಾನುಭವಿನ ನಾವು ಒಪ್ಪಿಗೆ ಪಡ್ಕೋಬೇಕು. ಸೊ ಆ ಒಪ್ಪಿಗೆ ಪಡೆಯೋದಕ್ಕೋಸ್ಕರ ಸಂಬಂಧಪಟ್ಟ ಫಲಾನುಭವಿಯ ನೋಂದಣಿಯಾಗಿರ್ತಕ್ಕಂತಹ ಮೊಬೈಲ್ ನಂಬರ್ಗೆ OTPನ ನಾವು ಕಳುಹಿಸಿಕೊಡಲಾಗುತ್ತದೆ ಅಂತ ಹೇಳುತ್ತೆ. ನೋಂದಣಿಯಾಗಿರ್ತಕ್ಕಂತಹ ಫಲಾನುಭವಿಯ ಮೊಬೈಲ್ ನಂಬರ್ದು ಲಾಸ್ಟ್ 4 ಡಿಜಿಟ್ ನಿಮಗೆ ಅಲ್ಲಿ ಶೋ ಆಗ್ತಾ ಇದೆ. ನೋಡಿ, ಅದೇ ನಂಬರ್ಗೆ OTP ಸೆಂಡ್ ಆಗುತ್ತೆ. ಎರಡನೇ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ ಫಾರ್ ಆನ್ ಬೋರ್ಡಿಂಗ್ ನಾಮಿನಿ. ಅಂದರೆ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ ಯಾರ ನಾಮಿನಿನ ನಾವು ಆ್ಯಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ, ಆ ನಾಮಿನಿದು 1 ಟೈಮ್ KYC ಕಡ್ಡಾಯವಾಗಿ ಮಾಡಿಕೊಳ್ಳೇಬೇಕು. ಹಾಗೆ 1 ಟೈಮ್ FRS ಕಡ್ಡಾಯವಾಗಿ ಮಾಡಿಕೊಳ್ಳೇಬೇಕು ಅಂತ ಹೇಳುತ್ತೆ. ಹಾಗೆ ಯಾವ ನಾಮಿನಿಯನ್ನು ನಾವು ನೋಂದಣಿ ಮಾಡ್ಕೋತೀವಲ್ಲ, ಆ ನಾಮಿನಿಯ ವಯಸ್ಸು ಮಿನಿಮಮ್ 18 ವರ್ಷ ಆಗಿರಲೇಬೇಕು. 18 ವರ್ಷಕ್ಕಿಂತ ಕೆಳಗಡೆ ಇರತಕ್ಕಂಥ ಫಲಾನುಭವಿಯನ್ನು ನಾವು ನೋಂದಣಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಒಂದು ನಾಮಿನಿಯನ್ನು ಒಂದು ಫಲಾನುಭವಿಗೆ ಮಾತ್ರ ನಾವು ನೋಂದಣಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಈಗ ಆಲ್ರೆಡಿ ನೋಂದಣಿ ಮಾಡಿರ್ತಕ್ಕಂತಹ ನಾಮಿನಿಯನ್ನು ಇನ್ನೊಂದು ಫಲಾನುಭವಿಗಳಿಗೆ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ. ಇಷ್ಟೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡ ನಂತರ ಕೆಳಗಡೆ ಬ್ಲೂ ಕಲರಲ್ಲಿ ಪ್ರೊಸೀಡ್ ಅಂತ ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ರಿಕ್ವೆಸ್ಟ್ OTP ಪೇಜ್ ನಿಮಗೆ ಈ ಥರ ಶೋ ಆಗುತ್ತೆ. ಅಂದರೆ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ ನೋಂದಣಿ ಮಾಡಿಕೊಂಡಿರ್ತಿರಲ್ಲ, ಆ ಲ್ಯಾಕ್ಟೇಟಿಂಗ್ ಮದರ್ನ ಒಪ್ಪಿಗೆಯನ್ನು ನಾವು ಪಡ್ಕೊಳ್ಬೇಕಾಗುತ್ತೆ. ಅಂದರೆ ನಾಮಿನಿಯನ್ನು ನಾವು ಆ್ಯಡ್ ಮಾಡಬೇಕಾದ್ರೆ ಸಂಬಂಧಪಟ್ಟ ಫಲಾನುಭವಿಯ ಒಪ್ಪಿಗೆಯನ್ನು ಪಡ್ಕೊಳ್ಬೇಕಾಗುತ್ತೆ. ಆ ಉದ್ದೇಶಕ್ಕೋಸ್ಕರ ನೋಂದಣಿಯಾಗಿರ್ತಕ್ಕಂತಹ ಆ ಫಲಾನುಭವಿಯ ಮೊಬೈಲ್ ನಂಬರ್ಗೆ OTPನ ರಿಕ್ವೆಸ್ಟ್ ಮಾಡಿ ಅಂತ ಕೇಳುತ್ತೆ. ಅಲ್ಲಿ ನಿಮಗೆ ಶೋ ಆಗ್ತಾ ಇದೆ. ನೋಡಿ, ಅದೇ ಮೊಬೈಲ್ ನಂಬರ್ಗೆ OTPನ ರಿಕ್ವೆಸ್ಟ್ ಮಾಡಿ ಅಂತ ಕೇಳುತ್ತೆ. ಹಾಗಾಗಿ ಕೆಳಗಡೆ ನಿಮಗೆ ಬ್ಲೂ ಕಲರಲ್ಲಿ ರಿಕ್ವೆಸ್ಟ್ OTP ಅಂತ ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ರಿಕ್ವೆಸ್ಟ್ OTPನ ಒಂದ್ಸಲ ನೀವು ಕ್ಲಿಕ್ ಮಾಡಿದ ನಂತರ ನೋಂದಣಿಯಾಗಿರ್ತಕ್ಕಂತಹ ಫಲಾನುಭವಿಯ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTPಯನ್ನು ಕೇಳಿಕೊಂಡು ಕರೆಕ್ಟಾಗಿ ಇಲ್ಲಿ ನಮೂದಿಸಬೇಕು. OTPಯನ್ನು ನೀವು ಎಂಟ್ರಿ ಮಾಡಿದ ನಂತರ ಬ್ಲೂ ಕಲರಲ್ಲಿ ವೆರಿಫೈ ಅಂತ ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಒಂದ್ಸಲ ನೀವು ವೆರಿಫೈ ಬಟನ್ನ ಕ್ಲಿಕ್ ಮಾಡಿದ ನಂತರ ನಾಮಿನಿದು ಕನ್ಸೆಂಟ್ ಫಾರ್ಮ್ ನಿಮಗೆ ಈ ಥರ ಶೋ ಆಗುತ್ತೆ. ಇಲ್ಲಿ ನಾಮಿನಿಯ ಕನ್ಸೆಂಟ್ ಫಾರ್ಮ್ನ ನಾವು ಅಕ್ಸೆಪ್ಟ್ ಮಾಡಬೇಕಾಗಿರೋದ್ರಿಂದ ಅಲ್ಲಿ ಬ್ಲೂ ಕಲರಲ್ಲಿ ಅಕ್ಸೆಪ್ಟ್ ಅಂತ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು.
ಕ್ಲಿಕ್ ಮಾಡಿದ ನಂತರ ಯಾವ ನಾಮಿನಿಯನ್ನು ನಾವು ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತೀವಲ್ಲ ಆ ನಾಮಿನಿಯ ಆಧಾರ್ ಡೀಟೇಲ್ಸ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗಾಗಿ ಎಂಟರ್ಡ್ ಆಧಾರ್ ನಂಬರ್ ಅನ್ನೋ ಜಾಗದಲ್ಲಿ ಆ ನಾಮಿನಿಯ ಆಧಾರ್ ನಂಬರ್ನ ತಪ್ಪಿಲ್ಲದಂತೆ ಕರೆಕ್ಟಾಗಿ ನೀವು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ನಂತರ ರಿಲೇಷನ್ಶಿಪ್ ವಿತ್ ಬೆನಿಫಿಷಿಯರಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಆ ನಾಮಿನಿಗೆ ಆ ಬೆನಿಫಿಷಿಯರಿ ಏನು ಸಂಬಂಧ ಹೊಂದಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ರಿಲೇಷನ್ಶಿಪ್ ಕೇಳುತ್ತೆ ನೋಡಿ. ಆ ನಾಮಿನಿಗೆ ಹಸ್ಬೆಂಡ್ ಅಂದರೆ ಗಂಡ ಆಗಬೇಕಾ, ಸಿಸ್ಟರ್ ಇನ್ ಲಾ ಅಂದರೆ ಅತ್ತಿಗೆ ಆಗಬೇಕಾ, ಮದರ್ ಇನ್ ಲಾ ಅಂದರೆ ಅತ್ತೆ ಆಗಬೇಕಾ, ಬ್ರದರ್ ಇನ್ ಲಾ ಅಂದರೆ ಸೋದರ ಮಾವ ಆಗಬೇಕಾ, ಫಾದರ್ ಇನ್ ಲಾ ಅಂದರೆ ಮಾವ ಆಗಬೇಕಾ, ಸಿಸ್ಟರ್ ಅಂದರೆ ಅಕ್ಕ ತಪ್ಪರೆ ತಂಗಿ ಆಗಬೇಕಾ, ಮದರ್ ಅಂದರೆ ತಾಯಿ ಆಗಬೇಕಾ, ಬ್ರದರ್ ಅಂದರೆ ಅಣ್ಣ ಆಗಬೇಕಾ, ಫಾದರ್ ಅಂದರೆ ತಂದೆ ಆಗಬೇಕಾ, ಆಂಟಿ ಅಂದರೆ ಚಿಕ್ಕಮ್ಮ ಆಗಬೇಕಾ, ಅಂಕಲ್ ಅಂದರೆ ಚಿಕ್ಕಪ್ಪ ಆಗಬೇಕಾ, ಗ್ರ್ಯಾಂಡ್ ಮದರ್ ಅಂದರೆ ಅಜ್ಜಿ ಆಗಬೇಕಾ, ಗ್ರ್ಯಾಂಡ್ ಫಾದರ್ ಅಂದರೆ ತಾತ ಆಗಬೇಕಾ. ಸೊ ಇಷ್ಟು ರಿಲೇಷನ್ಶಿಪ್ಪಲ್ಲಿ ನೀವು ಆ ರಿಲೇಷನ್ಶಿಪ್ ಏನು ಸಂಬಂಧ ಹೊಂದಿದ್ದಾರೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂತಹ ಬಿಂದು ಕೆ ಎಮ್ ಅನ್ನೋ ಲ್ಯಾಕ್ಟೇಟಿಂಗ್ ಮದರ್ಗೆ ನಾಮಿನಿಯು ಮಾವ ಆಗಬೇಕಾಗಿರೋದ್ರಿಂದ ನಾನು ಇಲ್ಲಿ ಫಾದರ್ ಇನ್ ಲಾ ಅಂತ ಒಂದು ರಿಲೇಷನ್ಶಿಪ್ ಕಾಣ್ತಾ ಇದೆ ನೋಡಿ, ಆ ರಿಲೇಷನ್ಶಿಪ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಕೆಳಗಡೆ ಪ್ರೊಸೀಡ್ ಅಂತ ಬ್ಲೂ ಕಲರ್ಲಿ ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಪ್ರೊಸೀಡ್ ಟು KYC ಪೇಜ್ ನಿಮಗೆ ಈ ಥರ ಶೋ ಆಗುತ್ತೆ. ಅಲ್ಲಿ ಬ್ಲೂ ಕಲರ್ಲಿ ಪ್ರೊಸೀಡ್ ಟು KYC ಅಂತ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಮೇರಿ ಪೆಹಚಾನ್ ಪೇಜ್ ನಿಮಗೆ ಈ ಥರ ಶೋ ಆಗುತ್ತೆ. ಅಂದರೆ ಇಲ್ಲಿ ನೀವು ಯಾರನ್ನ ನೀವು ನಾಮಿನಿನ ನೀವು ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ನಾಮಿನಿಯ ಆಧಾರ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಒಂದ್ಸಲ ನೀವು ಆಧಾರ್ ನಂಬರ್ನ ಕರೆಕ್ಟಾಗಿ ತಪ್ಪಿಲ್ಲದಂತೆ ಎಂಟ್ರಿ ಮಾಡಿದ ನಂತರ ಕೆಳಗಡೆ ನಿಮಗೆ ರೆಡ್ ಕಲರಲ್ಲಿ ಕೆಲವು ಅಕ್ಷರಗಳು ಕಾಣ್ತಾ ಇದೆ ನೋಡಿ, ಅದನ್ನು ಕ್ಯಾಪ್ಚಾ ಅಂತಾರೆ. ಆ ಕೊಟ್ಟಿರ್ತಕ್ಕಂತಹ ಖಾಲಿ ಬಾಕ್ಸಲ್ಲಿ ನೀವು ಕರೆಕ್ಟಾಗಿ ತಪ್ಪಿಲ್ಲದಂತೆ ಆ ಕ್ಯಾಪ್ಚಾನ ನೀವು ಎಂಟ್ರಿ ಮಾಡಬೇಕು. ಕ್ಯಾಪ್ಚನ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿದ ನಂತರ ಗ್ರೀನ್ ಕಲರಲ್ಲಿ ನೆಕ್ಸ್ಟ್ ಅಂತ ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಯಾರನ್ನ ನೀವು ನಾಮಿನಿಯನ್ನಾಗಿ ನೀವು ಪೋಷನ್ ಟ್ರ್ಯಾಕರ್ನಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀರಲ್ಲ, ಆ ನಾಮಿನಿಯ ಆಧಾರ್ನಲ್ಲಿ ನೋಂದಣಿಯಾಗಿರ್ತಕ್ಕಂತಹ ಮೊಬೈಲ್ ನಂಬರ್ಗೆ OTP ಸೆಂಡ್ ಆಗುತ್ತೆ. ಅಲ್ಲಿ ನಿಮಗೆ ಶೋ ಆಗ್ತಾ ಇದೆ ನೋಡಿ, ಅದೇ ಮೊಬೈಲ್ ನಂಬರ್ಗೆ OTP ಸೆಂಡ್ ಆಗಿರುತ್ತೆ. ಸೆಂಡ್ ಆಗಿರ್ತಕ್ಕಂತಹ OTPಯನ್ನು ನೀವು ಕರೆಕ್ಟಾಗಿ ಕೇಳಿಕೊಂಡು ಕೊಟ್ಟಿರ್ತಕ್ಕಂತಹ ಖಾಲಿ ಬಾಕ್ಸ್ನಲ್ಲಿ ತಪ್ಪಿಲ್ಲದಂತೆ ಕರೆಕ್ಟಾಗಿ OTPಯನ್ನು ನೀವು ಎಂಟ್ರಿ ಮಾಡಬೇಕು. ಒಂದ್ಸಲ OTPಯನ್ನು ಎಂಟ್ರಿ ಮಾಡಿದ ನಂತರ ಗ್ರೀನ್ ಕಲರ್ಲಿ ಕಂಟಿನ್ಯೂ ಅಂತ ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೀವು ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಷನ್ನು ಡಿಜಿಲಾಕರ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಅಂದರೆ ನೀವು ಹಾಕಿರ್ತಕ್ಕಂತಹ ಆಧಾರ್ ಇನ್ಫಾರ್ಮೇಷನ್ನು ಕರೆಕ್ಟಾಗಿದೆಯಾ ಇಲ್ವೋ ಅಂತ ಚೆಕ್ ಮಾಡುತ್ತೆ. ನೀವು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ನು ಕರೆಕ್ಟಾಗಿ ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ಡಿಜಿಲಾಕರ್ ಪೇಜು ಈ ರೀತಿ ನಿಮಗೆ ಸಕ್ಸಸ್ಫುಲ್ಲಿ ಮೆಸೇಜ್ ಶೋ ಆಗುತ್ತೆ. ಅಂದರೆ KYC ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ನಿಮಗೆ ಈ ಥರ ಶೋ ಆಗುತ್ತೆ. ಅಲ್ಲಿಗೆ KYC ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಆಯಿತು ಅಂತ ಅರ್ಥ. KYC ಕಂಪ್ಲೀಟ್ ಆದ ನಂತರ ಆ ನಾಮಿನಿದು ನಾವು FRS ಮಾಡಬೇಕಾಗುತ್ತೆ. ಅಂದರೆ ಫೇಸ್ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಹಾಗಾಗಿ ಕೆಳಗಡೆ ನಿಮಗೆ ಬ್ಲೂ ಕಲರ್ಲಿ ಪ್ರೊಸೀಡ್ ಟು ಫೇಸ್ ಕ್ಯಾಪ್ಚರ್ ಅಂತ ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಆ ನಾಮಿನಿದು ಫೇಸ್ ಕ್ಯಾಪ್ಚರ್ನ ಯಾವ ರೀತಿ ಮಾಡಬೇಕು ಅನ್ನೋದು ಕಂಪ್ಲೀಟ್ ಇನ್ಸ್ಟ್ರಕ್ಷನ್ ಪೇಜ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ಸೊ ಅಲ್ಲಿ ನಿಮಗೆ ಮಂಜುನಾಥ್ MS ಅಂತ ಒಂದು ಫೋಟೋ ಕಾಣ್ತಾ ಇದೆ ನೋಡಿ, ಸೊ ಅದೇ ನಾಮಿನಿಯ ಫೋಟೋ. ಸೊ ಅದೇ ಫಲಾನುಭವಿಯ ಫೋಟೋವನ್ನು ನೀವು ಕ್ಯಾಪ್ಚರ್ ಮಾಡಬೇಕಾಗಿರೋದು. ಅಲ್ಲಿ ಯಾವ ಫೋಟೋ ಕಾಣುತ್ತೆ ಅದೇ ಫಲಾನುಭವಿಯ ಕರೆದು ನೀವು ಫೋಟೋ ಕ್ಯಾಪ್ಚರ್ನ ಮಾಡಬೇಕಾಗುತ್ತೆ. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಫೋಟೋ ಕ್ಯಾಪ್ಚರ್ ಮಾಡಬೇಕಾದ್ರೆ ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಅದರಂತೆ ನೀವು ಅದೇ ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಅಂದರೆ ಫೋಟೋ ಕ್ಯಾಪ್ಚರ್ ಮಾಡಬೇಕಾದ್ರೆ ಆ ಫಲಾನುಭವಿಯ ಹಿಂಬದಿ ಪ್ಲೇನ್ ಬ್ಯಾಕ್ಗ್ರೌಂಡ್ ಆಗಿರಬೇಕು. ಹಾಗೆ ಆ ಫಲಾನುಭವಿಯನ್ನು ನೀವು ಫೋಟೋ ಕ್ಯಾಪ್ಚರ್ ಮಾಡಬೇಕಾದ್ರೆ ಸಾಕಷ್ಟು ಬೆಳಕಿರುವ ಕಡೆ ನಿಲ್ಲಿಸಿ ನೀವು ಫೋಟೋ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಹಾಗೆ ಆ ಫಲಾನುಭವಿಯ ನೀವು ಫೋಟೋ ಕ್ಯಾಪ್ಚರ್ ಮಾಡಬೇಕಾದ್ರೆ ಆ ಫಲಾನುಭವಿಯು ಕ್ಯಾಪ್ ಧರಿಸಿರ್ಕೊಡ್ದು, ಕನ್ನಡಕ ಹಾಕಿರಬಾರ್ದು, ಹಾಗೆ ಸ್ಕಾರ್ಫ್ನ ಹಾಕಿರ್ಕೊಡ್ದು. ನಂತರ ಫಲಾನುಭವಿಯ ಫೋಟೋ ಕ್ಯಾಪ್ಚರ್ ಮಾಡೋ ಸಮಯದಲ್ಲಿ ಫಲಾನುಭವಿಯ ಐ ಬ್ಲಿಂಕ್ ಮಾಡಿಸ್ಬೇಕು, ಹಾಗೆ ಸ್ಟ್ರೈಟ್ ಫೇಸನಿಂಗ್ ಮಾಡಿಸ್ಬೇಕು. ಇವೆರಡನ್ನೂ ಮಾಡಿಸ್ಲೇಬೇಕು. ಬರೀ ಐ ಬ್ಲಿಂಕ್ ಮಾಡಿಸಿ ಸ್ಟ್ರೈಟ್ ಫೇಸನಿಂಗ್ ಮಾಡಲಿಲ್ಲ ಅಂತ ಹೇಳಿದ್ರೆ ಫೋಟೋ ಕ್ಯಾಪ್ಚರಿಂಗ್ ಸಕ್ಸಸ್ಫುಲ್ ಆಗೋದಿಲ್ಲ. ಹಾಗಾಗಿ ಸ್ಟ್ರೈಟ್ ಫೇಸನಿಂಗ್ ಮತ್ತು ಐ ಬ್ಲಿಂಕ್ ಇವೆರಡನ್ನೂ ಕೂಡ ಒಟ್ಟಿಗೆ ಮಾಡಿಸಲೇಬೇಕು. ಇಷ್ಟೆಲ್ಲ ಇನ್ಸ್ಟ್ರಕ್ಷನ್ನ ನೀವು ಪಾಲಿಸಿದ ನಂತರ ಕೆಳಗಡೆ ನಿಮಗೆ ಬ್ಲೂ ಕಲರಲ್ಲಿ ಕ್ಯಾಪ್ಚರ್ ಫೋಟೋ ಅಂತ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು.
ಕ್ಲಿಕ್ ಮಾಡಿದ ನಂತರ ಫೋಟೋ ಕ್ಯಾಪ್ಚರಿಂಗ್ ಪೇಜ್ ಈ ರೀತಿ ಶೋ ಆಗುತ್ತೆ. ಫಲಾನುಭವಿಯನ್ನು ಪ್ಲೇನ್ ಬ್ಯಾಕ್ಗ್ರೌಂಡ್ ಹಿಂದೆ ಕರೆಕ್ಟಾಗಿ ಕೂರಿಸಿ ಸ್ಟ್ರೈಟ್ ಫೇಸನಿಂಗ್ ಮತ್ತು ಐ ಬ್ಲಿಂಕ್ ಕರೆಕ್ಟಾಗಿ ಮಾಡಿಸಿದಾಗ ಎರಡುವೇ ಗ್ರೀನ್ ಟಿಕ್ ಈ ರೀತಿ ಬರುತ್ತೆ. ಒಂದ್ಸಲ ಈ ರೀತಿ ಗ್ರೀನ್ ಟಿಕ್ ಬಂದಾಗ ಫಲಾನುಭವಿಯ ಫೋಟೋ ಸಕ್ಸಸ್ಫುಲಿ ಆಗಿ ಕ್ಯಾಪ್ಚರ್ ಆಗಿದೆ ಅಂತ ಅರ್ಥ. ಸಕ್ಸಸ್ಫುಲಿ ಆಗಿ ಫೋಟೋ ಕ್ಯಾಪ್ಚರ್ ಆದ ನಂತರ ನಿಮಗೆ ಎರಡು ಫೋಟೋ ಶೋ ಆಗುತ್ತೆ. ಒಂದು KYC ಫೋಟೋ, ಇನ್ನೊಂದು ನೀವು ಕ್ಯಾಪ್ಚರ್ ಮಾಡಿರ್ತಕ್ಕಂತಹ ಫೋಟೋ. ಸೊ ಇವೆರಡು ಫೋಟೋನೂ ವೆರಿಫೈ ಮಾಡಬೇಕಾಗುತ್ತೆ ನಾವೀಗ. ಹಾಗಾಗಿ ಕೆಳಗಡೆ ಬ್ಲೂ ಕಲರ್ಲಿ ವೆರಿಫೈ ಫೋಟೋ ಅಂತ ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಒಂದ್ಸಲ ನೀವು ವೆರಿಫೈ ಬಟನ್ನ ನೀವು ಕ್ಲಿಕ್ ಮಾಡಿದಾಗ ನೀವು ಕ್ಯಾಪ್ಚರ್ ಮಾಡಿರ್ತಕ್ಕಂತಹ ಫೋಟೋಗೂ ಮತ್ತು KYCಯಲ್ಲಿ ಕಾಣ್ತಕ್ಕಂತಹ ಫೋಟೋಗೂ ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಫೇಸ್ ವೆರಿಫಿಕೇಶನ್ ಸಕ್ಸಸ್ಫುಲಿ ಆಗಿರೋ ಮೆಸೇಜ್ ನಿಮಗೆ ಈ ರೀತಿ ಶೋ ಆಗುತ್ತೆ. ಅಲ್ಲಿ ನಿಮಗೆ ಮಂಜುನಾಥ್ MS ಅಂತ ಹೆಸರು ಕಾಣ್ತಾ ಇದೆ ಅಲ್ವಾ, ಅದೇ ಫಲಾನುಭವಿ ನಾಮಿನಿಯಾಗಿ ಬೆನಿಫಿಷರಿ ಪ್ರೊಫೈಲ್ಗೆ ಸಕ್ಸಸ್ಫುಲಿ ಆಗಿ ಆ್ಯಡ್ ಆಗಿರೋದು. ಸೊ ಈ ರೀತಿ ನಾವು ನಾಮಿನಿನ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ರಿಜಿಸ್ಟರ್ ಮಾಡ್ಕೊಂಡಿರ್ತಕ್ಕಂತಹ ನಾಮಿನಿನ ನೋಡಬೇಕು ಅಂತ ಹೇಳಿದ್ರೆ ಅಲ್ಲಿ ಬ್ಲೂ ಕಲರ್ಲಿ ಡನ್ ಅಂತ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಿ. ನಂತರ ಡೈಲಿ ಟ್ರ್ಯಾಕಿಂಗ್ ಅಂತ ಬಟನ್ ಕಾಣ್ತಾ ಇದೆಯಲ್ಲ, ಆ ಡೈಲಿ ಟ್ರ್ಯಾಕಿಂಗ್ ಬಟನ್ನ ನೀವು ಕ್ಲಿಕ್ ಮಾಡಿ. ನಂತರ THR/HCMನ ಕ್ಲಿಕ್ ಮಾಡಿ. ನಂತರ ಲ್ಯಾಕ್ಟೇಟಿಂಗ್ ಮದರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಲ್ಯಾಕ್ಟೇಟಿಂಗ್ ಮದರ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಯಾವ ಫಲಾನುಭವಿಯ ಪರವಾಗಿ ನಾಮಿನಿಯನ್ನು ಆ್ಯಡ್ ಮಾಡ್ಕೊಂಡಿದ್ರೋ ಆ ಫಲಾನುಭವಿಯ ಮುಂದೆ THR ಅಂತ ಕಾಣ್ತಾ ಇದೆಯಲ್ಲ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ಬಿಂದು KM ಅನ್ನೋ ಫಲಾನುಭವಿನ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಬಿಂದು KM ಅನ್ನೋ ಫಲಾನುಭವಿ ಮುಂದೆ THR ಕಾಣ್ತಾ ಇದೆಯಲ್ಲ, ಆ ಬಟನ್ನ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ನಿಮಗೆ THR ಡಿಸ್ಟ್ರಿಬ್ಯೂಷನ್ ಪೇಜ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ಅಲ್ಲಿ ನಿಮಗೆ ವೆರಿಫಿಕೇಷನ್ ಮೆಥಡಲ್ಲಿ ನಿಮಗೆ ಎರಡು ಥರ ಫೋಟೋ ಶೋ ಆಗ್ತಾ ಇದೆ ನೋಡಿ. ಒಂದು ಲ್ಯಾಕ್ಟೇಟಿಂಗ್ ಮದರ್ ಫೋಟೋ, ಇನ್ನೊಂದು ಲ್ಯಾಕ್ಟೇಟಿಂಗ್ ಮದರ್ ಪರವಾಗಿ ನಾಮಿನಿಯನ್ನು ಆ್ಯಡ್ ಮಾಡ್ಕೊಂಡಿರ್ತೀವಲ್ಲ ಆ ಫಲಾನುಭವಿಯ ಫೋಟೋ ಶೋ ಆಗ್ತಾ ಇದೆ. ಸೊ ಈ ರೀತಿ ಎರಡು ಫೋಟೋ ಶೋ ಆದಾಗ THR ಡಿಸ್ಟ್ರಿಬ್ಯೂಷನ್ ಮಾಡೋ ಸಮಯದಲ್ಲಿ ಲ್ಯಾಕ್ಟೇಟಿಂಗ್ ಮದರ್ ಏನಾದರೂ ಬಂದರೆ ಲ್ಯಾಕ್ಟೇಟಿಂಗ್ ಮದರ್ನ ನಾವು ಸೆಲೆಕ್ಟ್ ಮಾಡಿಕೊಂಡು THRನ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು. ಒಂದು ವೇಳೆ ಲ್ಯಾಕ್ಟೇಟಿಂಗ್ ಮದರ್ ಬರೋದಕ್ಕಾಗೋದಿಲ್ಲ ಅಂತ ಹೇಳಿದರೆ ಲ್ಯಾಕ್ಟೇಟಿಂಗ್ ಮದರ್ ಪರವಾಗಿ ನಾವು ನಾಮಿನಿನ ರಿಜಿಸ್ಟರ್ ಮಾಡ್ಕೊಂಡಿರ್ತೀವಲ್ಲ, ಸೊ ಆ ನಾಮಿನಿ ಫೋಟೋ ನಿಮಗೆ ಅಲ್ಲಿ ಶೋ ಆಗ್ತಾ ಇದೆಯಲ್ಲ, ಆ ಫೋಟೋನ ನೀವು ಸೆಲೆಕ್ಟ್ ಮಾಡಿಕೊಂಡು THRನ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಳ್ಬೋದು. ಸೊ ಈಗ ನಾವು ನಾಮಿನಿನ ಸೆಲೆಕ್ಟ್ ಮಾಡಿಕೊಂಡು THRನ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡೋದು ಅಂತ ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಸೊ ಮೊದಲು ನೀವು ನಂಬರ್ ಆಫ್ ಡೇಸ್ ಅಂತ ಕಾಣ್ತಾ ಇದೆ ನೋಡಿ, ಅಲ್ಲಿ 25 ಡೇಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಂಬರ್ ಆಫ್ ಪಾಕೆಟ್ಸ್ನ 1ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮಗೆ ವೆರಿಫಿಕೇಷನ್ ಮೆಥಡಲ್ಲಿ ನಿಮಗೆ ಎರಡು ಥರ ಫೋಟೋ ಶೋ ಆಗ್ತದೆ ನೋಡಿ. ಒಂದು ಲ್ಯಾಕ್ಟೇಟಿಂಗ್ ಮದರ್ ಫೋಟೋ, ಇನ್ನೊಂದು ಲ್ಯಾಕ್ಟೇಟಿಂಗ್ ಮದರ್ ಪರವಾಗಿ ನಾವು ನಾಮಿನಿನ ರಿಜಿಸ್ಟರ್ ಮಾಡ್ಕೊಂಡಿರ್ತೀವಲ್ಲ ಆ ಫಲಾನುಭವಿಯ ಫೋಟೋ ಅಲ್ಲಿ ಶೋ ಆಗ್ತಾ ಇದೆ. ಸೊ ಈಗ ಲ್ಯಾಕ್ಟೇಟಿಂಗ್ ಮದರು ಆ ಮಾಹೆ ಯಾವುದೋ ಕಾರಣದಿಂದ ಬರೋದಕ್ಕಾಗೋದಿಲ್ಲ ಅಂತ ತಿಳ್ಕೊಳ್ಳಿ. ಆಗ ನಾವು ನಾಮಿನಿನ ರಿಜಿಸ್ಟರ್ ಮಾಡ್ಕೊಂಡಿರ್ತೀವಲ್ಲ ಆ ನಾಮಿನಿನ ನಾವು ಸೆಲೆಕ್ಟ್ ಮಾಡಿಕೊಂಡು THRನ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಮಂಜುನಾಥ್ MS ಅಂತ ನಾಮಿನಿ ಫೋಟೋ ಶೋ ಆಗ್ತಾ ಇದೆ ನೋಡಿ, ಅದನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನಂತರ ಬ್ಲೂ ಕಲರ್ಲಿ ಪ್ರೊಸೀಡ್ ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಫೋಟೋ ಕ್ಯಾಪ್ಚರಿಂಗ್ ಪೇಜ್ ಈ ಥರ ಶೋ ಆಗುತ್ತೆ. ಸೊ ಫಲಾನುಭವಿನ ನೀವು ಸ್ಟ್ರೈಟ್ ಫೇಸನಿಂಗ್ ಮಾಡಿಸಿ ಐ ಬ್ಲಿಂಕ್ ಮಾಡಿಸಿದಾಗ ನಿಮಗೆ ಎರಡುವೇ ಗ್ರೀನ್ ಕಲರ್ ಬರಬೇಕು. ಸೊ ಎರಡು ಗ್ರೀನ್ ಕಲರ್ ಬಂತು ಅಂತ ಹೇಳಿದ್ರೆ ನಿಮಗೆ ಫೇಸ್ ಕ್ಯಾಪ್ಚರ್ ಸಕ್ಸಸ್ಫುಲಿ ಆಗಿ ಆಗುತ್ತೆ ಅಂತ ಅರ್ಥ. ಸೊ ಆಧಾರಲ್ಲಿ ಇರ್ತಕ್ಕಂತಹ ಫೋಟೋಗೂ ನೀವು ಆ ಫಲಾನುಭವಿ ಕ್ಯಾಪ್ಚರ್ ಮಾಡಿರ್ತಕ್ಕಂತಹ ಫೋಟೋಗೂ ಎರಡುವೇ ಡಾಟಾಬೇಸ್ ಕರೆಕ್ಟಾಗಿ ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಫೇಸ್ ಅಥೆಂಟಿಕೇಶನ್ದು ಸಕ್ಸಸ್ಫುಲ್ ಮೆಸೇಜ್ ನಿಮಗೆ ಈ ಥರ ಶೋ ಆಗುತ್ತೆ. ಸೊ ಒಂದ್ಸಲ ಫೇಸ್ ಅಥೆಂಟಿಕೇಟೆಡ್ ಸಕ್ಸಸ್ಫುಲ್ ಆಯಿತು ಅಂತ ಹೇಳಿದ್ರೆ ನಿಮಗೆ 25 ಡೇಸ್ ನೀವು THR ಡಿಸ್ಟ್ರಿಬ್ಯೂಷನ್ ಮಾಡಿರ್ತಿಲ್ಲ, ಅದು ನಿಮಗೆ ಸಕ್ಸಸ್ಫುಲಿ ಆಗಿರೋ ಮೆಸೇಜ್ ನಿಮಗೆ ಈ ಥರ ಶೋ ಆಗುತ್ತೆ. ಸೊ ಅಲ್ಲಿಗೆ ನೀವು THR ಡಿಸ್ಟ್ರಿಬ್ಯೂಷನ್ನ ನಾಮಿನಿ ಮೂಲಕ ನೀವು ಸಕ್ಸಸ್ಫುಲಿ ಆಗಿ ಅಪ್ಡೇಟ್ ಮಾಡಿದ್ರಿ ಅಂತ ಅರ್ಥ. ಈ ವಿಡಿಯೋ ನೋಡಿದ ಎಲ್ಲ ಮೇಲ್ವಿಚಾರಕರಿಗೂ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಧನ್ಯವಾದಗಳು. ಇನ್ನೂ ಈ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನೀವು ನೋಡಬೇಕು ಅನ್ನೋದಾದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ, ಸಬ್ಸ್ಕ್ರೈಬ್ ಆಗಿ, ನಾನು ಹಾಕಿರ್ತಕ್ಕಂತಹ ಪ್ರತಿಯೊಂದು ವಿಡಿಯೋಗಳಿಗೂ ಲೈಕ್ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡ್ಕೋಬೇಕಾಗಿ ನಾನು ಎಲ್ರಿಗೂ ಕೇಳ್ಕೊಳ್ತೇನೆ.